ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಈ ದಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಜ್ಯೋತಿರ್ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಇದೇ ತಿಂಗಳಲ್ಲಿ ಬರ್ತಕ್ಕಂತಹ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿನ ಭೀಮನ ಅಮಾವಾಸ್ಯೆ ವ್ರತ ಮಾಡ್ತಾ ಹೋಗ್ತಾರೆ. ಭೀಮನ ಅಮಾವಾಸ್ಯೆ ವ್ರತದ ವಿಶೇಷ ತುಂಬ ಹಿನ್ನೆಲೆ ಇದೆ. ಶಿವ ಪಾರ್ವತಿಯರನ್ನ ತನ್ನ ದಾಂಪತ್ಯದಲ್ಲಿ ಸೌಖ್ಯ ಪಡೆಯೋದಕ್ಕೋಸ್ಕರ ಮತ್ತು ದೀರ್ಘ ಸುಮಂಗಲಿ ಪ್ರಾಪ್ತಿಯಾಗೋದಕ್ಕೋಸ್ಕರ ಭೀಮನ ಅಮಾವಾಸ್ಯೆ ವ್ರತ ಮಾಡ್ತಾರೆ. ಜ್ಯೋತಿರ್ಭೀಮನ ಅಮಾವಾಸ್ಯೆ ಇಟ್ ಮೀನ್ಸ್ ಏನಪ್ಪ ಅಂದರೆ, ಭೀಮೇಶ್ವರನನ್ನ ಸತಿ ಪತ್ನಿಯರು ಅಂದರೆ ಪತ್ನಿ ತನ್ನ ಗಂಡನ ಏಳಿಗೆಗೋಸ್ಕರ ಬೇಡುವಂಥದ್ದು. ಯಾವ ರೀತಿ ದೀಪಸ್ತಂಭದಲ್ಲಿರ್ತಕ್ಕಂತಹದೇ ಇಟ್ ಮೀನ್ಸ್ ಪಾರ್ವತಿ, ಆ ಜ್ಯೋತಿ ಅಂತಕ್ಕಂಥದ್ದೇ ಇಟ್ ಮೀನ್ಸ್ ಶಿವ. ಅಂದರೆ ಒಂದು ದೀಪದಲ್ಲಿ ತುಪ್ಪವನ್ನು ಹಾಕಿ ಅದರಲ್ಲಿ ದೀಪನ ಹಚ್ಚಿ ಪ್ರಾರ್ಥನೆ ಬೇಡೋದ್ರಿಂದ ಭೀಮೇಶ್ವರ ಆತ ಬಂದು ತನ್ನ ಪ್ರತ್ಯಕ್ಷನಾಗಿ ವರವನ್ನು ಬೇಡಿದ್ದನ್ನು ಕರುಣಿಸ್ತಾನೆ ಅಂತ ಇಟ್ ಮೀನ್ಸ್ ಇತಿಹಾಸ ಪುರಾಣಗಳು ಹೇಳ್ತಾ ಹೋಗ್ತವೆ. ಇದನ್ನು ಆಚರಣೆ ಮಾಡೋದು ವೈದಿಕ ಧರ್ಮದ ಪ್ರಕಾರವಾಗಿ ಮನೆಯಲ್ಲಿ ಆಚರಣೆ ಮಾಡಿದರೆ ಮನೆಯಲ್ಲಿ ಫಸ್ಟು ದೀಪ ಪೂಜೆ ಮಾಡಿಸಿ ಘಂಟಾನಾದ ಮಾಡಿ ಸಂಕಲ್ಪ ಮಾಡಿ ತದನಂತರ ಕಳಸ ಪೂಜೆ ಮಾಡಿ ಆ ಕಳಸ ಪೂಜೆ ಮಾಡಿದ ತದನ ಪಚ್ಚೆ ಕರ್ಪೂರ ಒಂದು ನಾಣ್ಯನ ಹಾಕಿ ಸುಗಂಧಿತ ದ್ರವ್ಯ ಮತ್ತು ಮಾವಿನ ಎಲೆಯಿಂದ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಗಣಪತಿ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಅದನ್ನು ಗಣಪತಿನ ಪ್ರಾರ್ಥನೆ ಮಾಡಿ 21 ಬಾರಿ ಗಣಪತಿ ಮಂತ್ರನ ಓಂ ಗಂ ಗಣಪತಿಯನ್ನು ಇಲ್ಲ ಸುಮುಖಾಯನವ ಏಕದಂತಾಯ ನಮಃ ಗಜಕರ್ಣಾಯ ಲಂಬೋದರ ವಿಕಟರ ಈ 21 ಬಾರಿ ಗಣಪತಿನ ಪ್ರಾರ್ಥನೆ ಮಾಡಿ ಆ ನಂತರ ಕಳಸದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಿವ ಪಾರ್ವತಿಯವರನ್ನು ಉಮಾಮಹೇಶ್ವರರನ್ನು ಬೇಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಂಗನ್ಯಾಸ ಕರನ್ಯಾಸ ಧ್ಯಾನ ಮಾಡ್ತಾ ಆವಾಹನೆ ಮಾಡಬೇಕು. ಆ ಆವಾಹನೆ ಮಾಡಿದ ತದನಂತರ ದ್ವಾರಪಾಲಕ ಪೂಜೆ ಮಾಡಬೇಕು. ದ್ವಾರಪಾಲಕ ಪೂಜೆ ಮಾಡಿದ ನಂತರ ಪೀಠ ಪೂಜೆ ಮಾಡಿದ ತದನಂತರ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿಬಿಟ್ಟು ನಂತರ ಆವಾಹನೆ ಮಾಡಬೇಕು. ಆವಾಹನೆ ಮಾಡಿ ಸಿಂಹಾಸನದಲ್ಲಿ ಕೂರಿಸಿ ಪಾದ್ಯ ಆರ್ಗೆಗಳಿಂದ ಆಚಮನ ಮಾಡಿ ಬದುಪರ್ಕದಿಂದ ಆಚರಣೆ ಮಾಡಿ ಉಮಾಮಹೇಶ್ವರನ್ನ ಕೂರಿಸ್ಕೋಬೇಕು. ನಂತರ ಅದಕ್ಕೆ ಒಂದು ಸಣ್ಣ ಉಮಾಮಹೇಶ್ವರರ ವಿಗ್ರಹ ಇದ್ದರೆ ಇಟ್ಟು ಎಲ್ಲ ಸಂಕಲ್ಪ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಅದಕ್ಕೆ ಮಾಡಿದ ತದನಂತರ ಅದಕ್ಕೆ ಪಂಚಾಮೃತ ಅಭಿಷೇಕ, ಕ್ಷೀರ, ದಗ್ನ ಮತ್ತು ಘೃತದಿಂದ ಆಚೆನ ಮಧುಸ್ನಾನದಿಂದ ಇಲ್ಲ ಶಕ್ಕರದಿಂದ ಪಾದೋಲಕದಿಂದ ಸ್ನಾನ ಮಾಡಿಸಿ ತದನಂತರ ಕಲಶ ನೀರಿನಿಂದ ತೆಗೆದ್ಬಿಟ್ಟು ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿದ ತದನಂತರ ವಸ್ತ್ರದಿಂದ ನೀವೇನು ಮಾಡಬೇಕು ಅದನ್ನು ಒರೆಸ್ಬೇಕು. ಉಮಾಮಹೇಶ್ವರರ ವಿಗ್ರಹವನ್ನು ಒರೆಸಿದ ತದನಂತರ ವಸ್ತ್ರಧಾರಣೆ ಮಾಡಬೇಕು. ಯಜ್ಞೋಪವೀತದಿಂದ ಎಲ್ಲ ನೀವೇನು ಮಾಡಬೇಕು ಅದನ್ನು ಒರೆಸಿ ಆಚರಣೆ ಮಾಡಿ ಅದಕ್ಕೆ ವಸ್ತ್ರಧಾರಣೆ ಮಾಡಿ ಗಂಧ ಅಕ್ಷತೆ ಪುಷ್ಪದಿಂದ ಪೂಜೆ ಮಾಡಿ ಅಂಗಪೂಜೆಗಳಲ್ಲಿ ಪಾದದಿಂದ ತಲೆ ಮುಡಿಯವರೆಗೂ ಎಲ್ಲ ಅಂಗಗಳು ಒಕ್ಕಲದಿಂದ ಹಿಡಿದು ಇರೋ ಪ್ರಕಾರ ನಾಭಿಯಿಂದ ಹಿಡಿದು ಎಲ್ಲ ಭಾಗಗಳನ್ನು ಅಂಗಪೂಜೆ ಮಾಡಿಸಿ ಫಲಪುಷ್ಪದಿಂದ ಪೂಜೆ ಮಾಡಿ ಶಿವನಿಗೆ ಏನೇನಿದೆಯೋ ಆ ಅಕ್ಷರಗಳಿಂದ ನಾಮ ಪೂಜೆ ಮಾಡಿ ಗ್ರಂಥಿ ಪೂಜೆ ಮಾಡಿ ಪತ್ರ ಪೂಜೆ ಮಾಡಿ ಶಿವ ಅಷ್ಟೋತ್ತರನ ಆಚರಣೆ ಮಾಡಿ ಧೂಪ ದೀಪ ನೈವೇದ್ಯ ಆರತಿಯನ್ನು ಮಾಡಿ ಇರೋ ಪ್ರಕಾರವಾಗಿ ಅಕ್ಷತೆಯನ್ನು ಹಾಕಿ ಕ್ಷಮಾಪಣೆ ಬೇಡಬೇಕು. ಕ್ಷಮಾಪಣೆ ಬೇಡಿ ದಿನನಿತ್ಯ ನೋಡಿ ಈ ಥರ ಏನು ಮಾಡಬೇಕು, ನವದಂಪತಿಗಳು ಈ ರೀತಿ 9 ವರ್ಷ ಈ ದಾಂಪತ್ಯದಲ್ಲಿ ಗಂಡನ ಪಾದನ ಪೂಜೆ ಮಾಡಿ ಅಕ್ಷತೆಗಳಿಂದ ಹಾಕಿ ಸಾಧ್ಯವಾದರೆ ಪ್ರತಿ ವರ್ಷ 100 ಕಡುಬಿನಂಗೆ ಈ ಥರ ಏನು ಮಾಡಬೇಕು, ಕಡುಬನ್ನು ಮಾಡಿ ಮನೆಯಲ್ಲಿ ಬಂದಂಥವ್ರಿಗೆ ಏನು ಮಾಡಬೇಕು ನೀಡಿ ಊಟಕ್ಕೆ ಹಾಕಿಸ್ತಾ ಹೋಗ್ಬೇಕು. ಈ ಥರ 9 ವರ್ಷ ನಿರಂತರವಾಗಿ ಮಾಡೋದ್ರಿಂದ ದೀರ್ಘ ಸುಮಂಗಲಿಯಾಗಿ ದಂಪತಿಗಳು ಇರ್ತಾರೆ ಅನ್ನೋದು ವಾಡಿಕೆ. ಪುರಾಣ ಇತಿಹಾಸಗಳ ಪ್ರಕಾರ ಭೀಮನ ಅಮಾವಾಸ್ಯೆನ ಆಚರಣೆ ಮಾಡೋದು ದಾಂಪತ್ಯದ ಸೌಖ್ಯ ಮತ್ತು ದಂಪತಿಗಳ ಆಯುಷ್ ಫಲನ ಹೆಚ್ಚಿಸೋದಕ್ಕೋಸ್ಕರ
ಗಂಡನ ಕ್ಷೇಮಾಭಿವೃದ್ಧಿಗೆ ಒಳಿತನ್ನ ಬಯಸೋದಕ್ಕೋಸ್ಕರ ಈಸ್ ದೀರ್ಘ ಸುಮಂಗಲಿಯಾಗಿ ತನ್ನ ಇರೋ ಪ್ರಕಾರವಾಗಿ ತನ್ನ ಜೀವಿತಾವಧಿಯನ್ನು ಕಳೆಯೋದಕ್ಕೋಸ್ಕರ ಭೀಮನ ಅಮಾವಾಸ್ಯೆ ಮಾಡ್ತಕ್ಕಂಥದ್ದು. ಇದು ಮಾಡಿಸಿ ತಪ್ಪದೆ ತುಂಬ ಒಳ್ಳೆಯದು.